ॐ तच्छ्रेयोरवृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जगातु भेषजम् तन्नो अस्तु द्विपदे चतुष्पदे ॐ शान्ति शान्ति शान्तिः हरिः ॐ श्रीगुरुभ्यो नमः हरिः ॐ Universal prayer. Let's chant this together. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shantihi, Shantihi, Shanti. ಇಂದು ಶುಭವಾಸರ ಶ್ರೇಷ್ಠವಾದಂತಹ ಶುಕ್ರವಾರ ಮಾರ್ಗಶೀರ್ಷ ಮಾಸದ ಬಹುಳ ಪಾಡ್ಯ ಇಂತಹ ಶ್ರೇಷ್ಠವಾದ ಈ ಶುಕ್ರವಾರದ ಮುಸ್ಸಂಜೆಯಲ್ಲಿ ದತ್ತಾತ್ರೇಯರ ಒಂದು ಸ್ತೋತ್ರದ ಪಠನ ತಾವು ಕೂಡ ನಮ್ಮೊಡನೆ ಪಠಿಸಬಹುದು. ಭುವನ ಸುಂದರ ಪದ್ಮಲೋಚನ ದುಷ್ಟ ಭಂಜನ ವಿಶ್ವರಂಜನ ಶೋಕನಾಶಕ ಭುವನ ಪಾಲಕ ಹೇ ದಯಾನಿಧೆ ಅತ್ರಿನಂದನ ಜ್ಞಾನಮೂರ್ತಿ ಶಾಂತಿದಾಯಕ ಲೋಕತ್ರಯದೊಳು ನಿನ್ನ ಕೀರ್ತಿ ಜ್ಞಾನಹೀನಗೆ ದಾರಿ ತೋರಿಸೈ ಹೇ ದಯಾನಿಧೆ ಅತ್ರಿನಂದನ ಭಕ್ತಿವಲ್ಲಭ ದೇವದುರ್ಲಭ ಮುಕ್ತಿದಾಯಕ ದತ್ತಮೂರುತಿ ಕಾಮಕ್ರೋಧವ ದೂಡಿ ಪಾಲಿಸೈ ಹೇ ದಯಾನಿಧೆ ಅತ್ರಿನಂದನ ಕಲಿಯುಗದಲ್ಲಿ ಧರ್ಮವಳಿಯಲು ಕರುಣೆಯಿಂದಲೇ ಧರೆಗೆ ಬಂದೆಯೋ ಪುರದಲ್ಲಿ ನೆಲೆಸಿದಾತನೇ ಹೇ ದಯಾನಿಧೆ ಅತ್ರಿನಂದನ ಯದುವಲರ್ಕರ ಮೆರೆದ ದೇವನೇ ಭಜನೆ ಮಾಲ್ಪರ ಕಾಮಧೇನವೇ ನಾಮಧಾರಗೆ ಸಿದ್ಧಿ ತೋರಿದಿ ಹೇ ದಯಾನಿಧೆ ಅತ್ರಿನಂದನ ಬಡವ ಭಕುತಗೆ ಭಾಗ್ಯ ನೀಡಿದಿ ಬರಡು ಎಮ್ಮೆಯ ಹಾಲು ಕರೆಸಿದಿ ಸತಿಗೆ ಸೌಖ್ಯವ ನೀಡಿದಾತನೇ ಹೇ ದಯಾನಿಧೆ ಅತ್ರಿನಂದನ ಹೇ ದಯಾನಿಧೆ ಅತ್ರಿನಂದನ ಪಾಪತಾಪದಿ ಬೆಂದು ಬಳಲಿದೆ ದೈನ್ಯಹಾರಕ ದೀನವತ್ಸಲ ಪಾದ ಪದ್ಮದೋ ದೇಹಿ ಭಕುತಿಯ ಹೇ ದಯಾನಿಧೆ ಅತ್ರಿನಂದನ ವಿಶ್ವರಕ್ಷಕ ವಿಶ್ವಜೀವನ ಪಾಹಿಯನ್ನನು ಶರಣು ಬಂದಿಹೆ ಕರುಣ ಸಾಗರ ಕರುಣೆ ತೋರಿಸೈ ಹೇ ದಯಾನಿಧೆ ಅತ್ರಿನಂದನ ಈ ಅಷ್ಟಕ ನಿತ್ಯ ಪಠಿಸಲು ಈವನೈಹಿಕ ಸುಖವ ಶ್ರೀ ಗುರು ಸರ್ವ ದುಃಖವು ನಾಶವಪ್ಪುದು ನಿತ್ಯ ಸುಖವನು ದತ್ತ ನೀವನು
ಭುವನ ಸುಂದರ ಪದ್ಮಲೋಚನ ದುಷ್ಟ ಭಂಜನ ವಿಶ್ವರಂಜನ ಶೋಕನಾಶಕ ಭುವನ ಪಾಲಕ ಹೇ ದಯಾನಿಧೇ ಅತ್ರಿನಂದನ ಹೇ ದಯಾನಿಧೇ ಅತ್ರಿನಂದನ ಹೇ ದಯಾನಿಧೇ ಅತ್ರಿನಂದನ ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಎರಡು ನಿಮಿಷ ನಾಮ ಜಪ ನಾವು ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಜಯ ಜಯ ಲಕ್ಷ್ಮೀ ನರಸಿಂಹ ವಜ್ರಸ್ತಂಭಜ ನರಸಿಂಹ 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 ವಜ್ರಸ್ತಂಭಜ ನರಸಿಂಹ ವಜ್ರಸ್ತಂಭಜ ನರಸಿಂಹ. ಮಾರ್ಗಶೀರ್ಷ ಮಾಸದ ಬಹುಳ ಪಾಡ್ಯ ಡಿಸೆಂಬರ್ ತಿಂಗಳ 5ನೇ ತಾರೀಕು 2025ನೇ ಇಸವಿ ಈ ಶುಕ್ರವಾರದ ಮುಸ್ಸಂಜೆಯಲ್ಲಿ ಒಂದು ದತ್ತಾತ್ರೇಯರ ಗೀತೆಯನ್ನು ಹಾಡೋಣ. ನಾವು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಪ್ರಾರಂಭದಲ್ಲಿ 2 ಶ್ಲೋಕಗಳು. ಆದೌ ಬ್ರಹ್ಮ ಮಧ್ಯೆ ವಿಷ್ಣು ಅಂತೆ ದೇವಃ ಸದಾಶಿವಃ ಮೂರ್ತಿತ್ರಯ ಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೇ. ಕರ್ಪೂರಕಾಂತಿ ದೇಹಾಯ ಬ್ರಹ್ಮಮೂರ್ತಿಧರಾಯ ಚ ವೇದಶಾಸ್ತ್ರ ಪರಿಜ್ಞಾಯ ದತ್ತಾತ್ರೇಯ ನಮೋಸ್ತುತೇ. ದತ್ತದೇವ ನಮೋಸ್ತುತೇ. ತ್ರಿಮೂರ್ತಿರೂಪ ದತ್ತಾತ್ರೇಯ ತ್ರಿಗುಣಾತೀತ ದತ್ತಾತ್ರೇಯ ಅನಸೂಯತನಯ ದತ್ತಾತ್ರೇಯ ಆಶ್ರಿತ ರಕ್ಷಕ ದತ್ತಾತ್ರೇಯ ತ್ರಿಮೂರ್ತಿ ರೂಪ ಆದಿದೇವನ ಅಂಶನೇ ಆದಿ ಬ್ರಹ್ಮನ ರೂಪನೇ
ಆದಿಮೂಲನ ಅತ್ರಿ ಮುನೀಂದ್ರನ ಅತಿಶಯ ಪ್ರೀತಿಯ ಅವತಾರನೆ. ತ್ರಿಮೂರ್ತಿ ರೂಪ ದತ್ತಾತ್ರೇಯ ತ್ರಿಗುಣಾತೀತ ದತ್ತಾತ್ರೇಯ ಅನಸೂಯತನಯ ದತ್ತಾತ್ರೇಯ ಆಶ್ರಿತ ರಕ್ಷಕ ದತ್ತಾತ್ರೇಯ ತ್ರಿಮೂರ್ತಿ ರೂಪ ಸತಿಯ ಪುಣ್ಯದ ಮೂರ್ತಿಯೇ ಸರ್ವ ವೇದಗಳ ಕೀರ್ತಿಯೇ ದಿಗಂಬರನಾಥ ಔದುಂಬರವಾಸ ಜ್ಞಾನದಾತ ಗುರುದೇವನೇ ತ್ರಿಮೂರ್ತಿ ರೂಪ ದತ್ತಾತ್ರೇಯ ತ್ರಿಗುಣಾತೀತ ದತ್ತಾತ್ರೇಯ ಅನಸೂಯತನಯ ದತ್ತಾತ್ರೇಯ ಆಶ್ರಿತ ರಕ್ಷಕ ದತ್ತಾತ್ರೇಯ ತ್ರಿಮೂರ್ತಿ ರೂಪ ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಜೈ ಜೈ ರಘುವೀರ ಸಮರ್ಥ ಶ್ರೀ ಸದ್ಗುರುನಾಥ ಮಹಾರಾಜ್ ಕಿ ಜಯ. ಹರ ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ್ ಶಂಭೋ. ವಿವೇಕ ಚೂಡಾಮಣಿಯನ್ನು ಅಧ್ಯಯನ ಮಾಡುವ ಮೊದಲು ಕೆಲವು ಶ್ಲೋಕಗಳ ಪಾರಾಯಣ, ಪ್ರತಿಯೊಂದು ಶ್ಲೋಕವನ್ನು ಕೂಡ ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಪ್ರಾರಂಭದಲ್ಲಿ ಮಂಗಳಾಚರಣ ಶ್ಲೋಕ. ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸಂತ್ಯನ್ಯೇ ಪ್ರತಿಬಂಧಾಃ ಪುಂಸಃ ಸಂಸಾರ ಹೇತವೋ ದೃಷ್ಟಾಃ. ತೇಷಾಮೇವಂ ಮೂಲಂ ಪ್ರಥಮಂ ವಿಕಾರೋ ಭವತ್ಯಹಂಕಾರಃ. ಯಾವತ್ಯಾತ್ವಸ್ಯ ಸಂಬಂಧಃ ಅಹಂಕಾರೇಣ ದುರಾತ್ಮನಾ. ತಾವನ್ನ ಲೇಶಮಾತ್ರಾಪಿ ಮುಕ್ತಿವಾರ್ತಾ ವಿಲಕ್ಷಣಾ. ಅಹಂಕಾರ ಗ್ರಹಾನ್ ಮುಕ್ತಃ
स्वरूपमुपपद्यते चन्द्रवद्विमलः पूर्णः सदानन्दः स्वयं प्रभः यो वा पुरसोऽहमिति प्रतीतः बुद्ध्या प्रक्लृप्तस्तमसाति मूढय तस्यैव निःशेषतया विनाशे ब्रह्मात्मभावः प्रतिबन्धशून्यः ब्रह्मानन्दनिधिर्महाबलवता अहङ्कारघोराहिना संवेष्ट्यात्मनि रक्ष्यते गुणमयैः चण्डैस्त्रिभिर्मस्तकैः विज्ञानाख्यमहासिनाद्युतिमता विच्छिद्य शीर्षत्रयम् निर्मूल्याहिमिमम् निधिम् सुखकरम् धीरोऽनुभोक्तुम् क्षमः ॐ शान्तिः 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 हरिः ॐ श्रीगुरुभ्यो नमः हरिः ॐ ಆಚಾರ್ಯ ಶಂಕರರು ನಮ್ಮ ಈ ಸಂಸಾರತ್ವಕ್ಕೆ ಕಾರಣವನ್ನು ತಿಳಿಸ್ತಾ ಇದ್ದಾರೆ ಹಾಗೂ ಒಂದು ವಿಶೇಷವಾದಂತಹ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಏನದು ಮಾಹಿತಿ? ನಮ್ಮ ಅಧ್ಯಾತ್ಮದ ಪ್ರಗತಿಗೆ ಅಡಚಣೆ ಯಾವುದು? ಈ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ ಆಚಾರ್ಯ ಶಂಕರ. ಮತ್ತೊಮ್ಮೆ ಪ್ರಶ್ನೆ ಕೇಳಿ. ನಮ್ಮ ಅಧ್ಯಾತ್ಮದ ಪ್ರಗತಿಗೆ, ಪ್ರಾಪಂಚಿಕದ ಪ್ರಗತಿಗೆ ಅಲ್ಲ, ಅಧ್ಯಾತ್ಮದ ಜೀವನಕ್ಕೆ ಯಾವುದು ಅಡಚಣೆ, ಯಾವುದು ಉಪದ್ರವ, ಯಾವುದು ತೊಂದರೆ, ಯಾವುದು ನಮಗೆ ಅಡ್ಡ ಗೋಡೆಯಾಗಿ ನಿಂತಿದೆ ನಮ್ಮ ಪ್ರಗತಿಯ ಪಥದಲ್ಲಿ? ಅದೇ ನಮ್ಮ ನಿಮ್ಮ ಅಹಂಕಾರ. ವಿಚಾರ ಮಾಡಿ. ಇದೇ ನಮ್ಮ ತೊಡಕು. ಈ ಸಂಸಾರತ್ವಕ್ಕೆ ಕಾರಣ ಏನು ತಿಳಿಸ್ತಾ ಇದ್ದಾರೆ ನೋಡಿ. ಈ ಅಹಂಕಾರ ಒಂದಿದ್ದರೆ ವಿಷ, ಅದನ್ನು ಹೋಗಲಾಡಿಸಲು ಯಾವ ವೈದ್ಯನಿಂದಲೂ ಸಾಧ್ಯವಿಲ್ಲ ಅಂತ ಇದ್ದಾರೆ ಆಚಾರ್ಯ ಶಂಕರರು. ನೋಡಿ, ಯಾವದ್ವಾ ಯತ್ಕಿಂಚಿದ್ ವಿಷ ಮತ್ತೊಮ್ಮೆ ಹೇಳಿ. ಯಾವದ್ವಾ ಯತ್ಕಿಂಚಿದ್ ವಿಷ ದೋಷ ಸ್ಫೂರ್ತಿರಸ್ತಿ ಚೇದ್ದೇಹೇ ಕಥಮಾರೋಗ್ಯಾಯ ಭವೇತ್ ತತ್ವದಹಂತಾಪಿ ಯೋಗಿನೋ ಮುಖ್ಯೈ. ಮತ್ತೊಮ್ಮೆ ಹೇಳಿ. ಯಾವದ್ವಾ ಯತ್ಕಿಂಚಿದ್ ವಿಷದೋಷ ಸ್ಫೂರ್ತಿರಸ್ತಿ ಚೇದ್ದೇಹೇ
कथमारोग्याय भवेत् तद्वदहन्तापि योगिनो मुक्त्यै। जब तक देह में विष का थोड़ा सा भी दोष रहता है, तब तक वह उसे निरोग कैसे रहने देगा। उसी प्रकार योगी की मुक्ति के मार्ग में अहंकार का यह किंचित क्लेश भी भारी प्रतिबंधक होता है। As long as there is a trace of poisoning left in the body, how can one hope for recovery? Similar is the effect of egoism on the yogi's liberation. ದೇಹದಲ್ಲಿ ಯಾವುದೋ ಒಂದು ಕ್ರಿಮಿ, ಯಾವುದೋ ಒಂದು ಕೀಟ, ಯಾವುದೋ ಒಂದು ಅಣು ದುಷ್ಪರಿಣಾಮವನ್ನು ಬೀರ್ತಾ ಇದೆ. ಅದನ್ನ ವೈದ್ಯರು ತಪಾಸಣೆ ಮಾಡಿ ಹೇಳ್ತಾ ಇದ್ದಾರೆ, ನಿಮಗೆ ಇನ್ಫೆಕ್ಷನ್ ಆಗಿದೆ, ಅಂಟು ರೋಗವಾಗಿದೆ ನಿಮಗೆ. ಆ ವಿಷ ಒಳಗಡೆ ಏನು ಸೇರ್ಕೊಂಡಿದೆ ಅದು ಹೊರಗಡೆ ಹೋಗಬೇಕು. ಅದಕ್ಕಾಗಿ ನಾವು ನಿಮಗೆ ಕೆಲವೊಂದು ಔಷಧಿಗಳನ್ನು ಬರೆದು ಕೊಡ್ತೇವೆ, ಗುಳಿಗೆಗಳನ್ನು ಬರೆದು ಕೊಡ್ತೇವೆ, ಮಾತ್ರೆಗಳನ್ನು ಬರೆದು ಕೊಡ್ತೇವೆ. ಅದನ್ನು ತೆಗೆದುಕೊಳ್ಬೇಕು, ಪಥ್ಯವನ್ನ ಪಾಲಿಸಬೇಕು. ಆ ವಿಷ ಜಂತು ಹೊರಕ್ಕೆ ಹೋದ ಕೂಡಲೇ ನಿಮಗೆ ಆರೋಗ್ಯ. ಎಲ್ಲಿಯವರೆಗೆ ಅದು ದೇಹದಲ್ಲಿರುತ್ತೆ ಅಲ್ಲಿಯವರೆಗೆ ಶರೀರ ಆರೋಗ್ಯವಾಗಿ ನಿರೋಗವಾಗಿ ಇರಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಎಲ್ಲಿಯವರೆಗೆ ಅಹಂಕಾರ ಇರುತ್ತೋ ಅಲ್ಲಿಯವರೆಗೆ ಮುಕ್ತಿಯ ಮಾರ್ಗವನ್ನು ಕೇಳಬೇಡಿ. ಅಥವಾ ಅಹಂಕಾರವಿದ್ದವರು ಮುಕ್ತಿಯ ಮಾರ್ಗವನ್ನು ಕೇಳುವುದಿಲ್ಲ, ಬೇಡ ಅಂತಾರೋ. ಯಾಕೆ? ಅಹಂಕಾರ ತುಂಬಿ ತುಳುಕ್ತಾ ಇದೆ, ನಮಗೆ ಮುಕ್ತಿಗೆ ಈಗ ಪುರುಸುತ್ತಿಲ್ಲ, ಅಥವಾ ಮುಕ್ತಿಯನ್ನ ಪಡೆಯಬೇಕು ಎಂಬ ಹಂಬಲವೂ ಇಲ್ಲ. ಅದನ್ನು ಹೇಳ್ತಾ ಇದ್ದಾರೆ, ತದ್ವತ್ ಅಹಂತಾಪಿ ಯೋಗಿನೋ ಮುಕ್ತೈ. ಹಂತಾಪಿ, ಎಲ್ಲಿಯವರೆಗೆ ಇದು ಹೋಗುವುದಿಲ್ಲ ಅಲ್ಲಿಯವರೆಗೆ ಆ ಮನುಷ್ಯ ಮುಕ್ತಿಯನ್ನು ಕೇಳುವುದಿಲ್ಲ. ನೋಡಿ, ದೇಹೇ ಶರೀರದಲ್ಲಿ ಯಾವತ್ವಾ ಎಲ್ಲಿಯವರೆಗೆ ಯತ್ಕಿಂಚಿತ್ ಸ್ವಲ್ಪವಾದರೂ ವಿಷದೋಷ ಸ್ಫೂರ್ತಿ ಅಸ್ತಿ ಚೇತ್, ವಿಷದೋಷದ ವ್ಯಾಪ್ತಿ ಇರುವುದೋ ಅಲ್ಲಿಯವರೆಗೆ ಆರೋಗ್ಯಾಯ ಕಥಂ ಭವೇತ್, ಆರೋಗ್ಯವು ಹೇಗೆ ಲಭಿಸೀತು. ತದ್ವತ್, ಹಾಗೆಯೇ ಅಹಂತಾಪಿ, ಅಹಂಕಾರವೂ ಕೂಡ ಎಲ್ಲಿಯವರೆಗೆ ಇರುವುದೋ ಅಲ್ಲಿಯವರೆಗೆ ಯೋಗಿನಃ, ಯೋಗಿಗೆ ಮುಕ್ತೇ ಕಥಂ ಭವೇತ್, ಮುಕ್ತಿಯು ಹೇಗೆ ಲಭಿಸೀತು. ನೋಡಿ, ಎಲ್ಲಿಯವರೆಗೆ ಶರೀರದಲ್ಲಿ ಸ್ವಲ್ಪವಾದರೂ ವಿಷದೋಷವಿರುವುದೋ ಅಲ್ಲಿಯವರೆಗೆ ಆರೋಗ್ಯವು ಹೇಗೆ ಲಭಿಸೀತು, ಹಾಗೆಯೇ ಅಹಂಕಾರವಿರುವವರೆಗೂ ಯೋಗಿಗೆ ಮುಕ್ತಿಯು ಹೇಗೆ ಲಭಿಸೀತು. ವಿಚಾರ ಮಾಡಿ. ಇದೇ ಅಡ್ಡಗೋಡೆ, ಇದನ್ನು ಹೋಗಲಾಡಿಸಿಕೊಂಡರೆ ಮಾತ್ರ ಮುಕ್ತಿಗೆ ಸೋಪಾನ. ಮುಂದೆ ನೋಡಿ, ಅಹಮೋತ್ಯಂತ ನಿವೃತ್ಯ ತತ್ಕೃತ ನಾನಾ ವಿಕಲ್ಪ ಸಂಹತ್ಯ ಪ್ರತ್ಯಕ್ತತ್ವ ವಿವೇಕಾದಯಂ ಅಹಮಸ್ಮೀತಿ ವಿನ್ನತೆ ತತ್ವಂ. ಅಹಮೋತ್ಯಂತ ನಿವೃತ್ಯ ತತ್ಕೃತ ನಾನಾ ವಿಕಲ್ಪ ಸಂಹೃತ್ಯ ಪ್ರತ್ಯಕ್ತತ್ವ ವಿವೇಕಾದಯಂ ಅಹಮಸ್ಮೀತಿ ವಿಂದತೆ ತತ್ವಂ. अहंकार की निश्शेष निवृत्ति से उससे उत्पन्न हुए नाना प्रकार के विकल्पों का नाश हो जाने पर आत्म तत्व का विवेक हो जाने से यह आत्मा ही मैं हूं ऐसा तत्वबोध प्राप्त होता है. थ्रू द कंप्लीट सेसेशन ऑफ egoism,
through the stoppage of the diverse mental waves due to it, and through the discrimination of the inner reality, one realizes that reality as I am this. What are the mental waves? Such as doubt, wrong notion, erroneous notions, etc. ಅಹಮಹ ಅಹಂಕಾರದ ಅತ್ಯಂತ ನಿವೃತ್ತಿಯ ಸಂಪೂರ್ಣ ಪರಿಹಾರದಿಂದ ತತ್ಕೃತ ನಾನಾ ವಿಕಲ್ಪ ಸಂಹೃತ್ಯ ಅದರಿಂದಾದ ವಿವಿಧ ಕಲ್ಪನೆಗಳ ನಿರೋಧದಿಂದ ಪ್ರತ್ಯಕ್ ತತ್ವ ವಿವೇಕಾತ್ ಆತ್ಮ ಯಾಥಾತ್ಮ್ಯದ ವಿವೇಚನೆಯಿಂದ ಅಯಂ ಅಹಂ ಅಸ್ಮಿ ಇವನೇ ನಾನು ಇತಿ ಎಂದು ತತ್ವಂ ಪರಮಾತ್ಮ ತತ್ವವನ್ನು ವಿಂದತೆ ಹೊಂದುತ್ತಾನೆ. ಅಹಂಕಾರದ ಸಂಪೂರ್ಣ ನಿವೃತ್ತಿಯಿಂದಲೂ ಅದರಿಂದಾದ ವಿವಿಧ ಕಲ್ಪನೆಗಳ ನಿರೋಧದಿಂದಲೂ ಆತ್ಮಯಾಥಾತ್ಮ್ಯದ ವಿವೇಚನೆಯಿಂದಲೂ ಇವನೇ ನಾನು ಎಂದು ಪರಮಾತ್ಮ ತತ್ವವನ್ನು ಹೊಂದುತ್ತಾನೆ. ನೋಡಿ, ಗುರುಗಳು ಉಪದೇಶ ಮಾಡ್ತಾರೆ, ತತ್ ತ್ವಂ ಅಸಿ, ಆ ಭಗವಂತ, ಆ ಪರಮಾತ್ಮ, ಆ ಪಾರಮಾರ್ಥಿಕ ತತ್ವ ಯಾವುದಿದೆಯೋ ಅದೇ ನೀನು, ಅದೇ ನಿನ್ನ ಆತ್ಮಸ್ವರೂಪ. ಇದು ಗುರುಗಳ ಉಪದೇಶ. ಆದ್ರಿಂದಲೇ ಇದಕ್ಕೆ ಹೆಸರು, ಈ ಮಹಾವಾಕ್ಯಕ್ಕೆ ಹೆಸರು ಉಪದೇಶ ವಾಕ್ಯ. ಆ ಉಪದೇಶ ವಾಕ್ಯವು ಶಿಷ್ಯನ ಮನಸ್ಸಿನಲ್ಲಿ ಬೇರೂರಿ ತನ್ನ ಅಹಂಕಾರವನ್ನು ಅಳಿಸಿಕೊಂಡಾಗ ಆ ಉಪದೇಶ ವಾಕ್ಯ ಅನುಭವ ವಾಕ್ಯವಾಗುತ್ತೆ. ಅಹಂ ಬ್ರಹ್ಮಾಸ್ಮಿ, ಇದು ಅನುಭವ ವಾಕ್ಯ. ಯಾಕೆ? ಅಹಂಕಾರವನ್ನು ಹೋಗಲಾಡಿಸ್ಕೊಂಡಿದ್ದಾನೆ, ತನ್ನ ಆತ್ಮದ ಸ್ವರೂಪ ಅವನಿಗೆ ಅರಿವಾಗಿದೆ. ದಿಸ್ ಈಸ್ ಕಾಲ್ಡ್ ಸೆಲ್ಫ್ ರಿಯಲೈಸೇಷನ್, ಆತ್ಮ ಸಾಕ್ಷಾತ್ಕಾರ. ವಿಚಾರಣೆ ಎಲ್ಲಿಯವರೆಗೆ ಅಹಂಕಾರವಿರುವುದೋ ಅಲ್ಲಿಯವರೆಗೆ ಅವನೇ ಅದನ್ನು ನಿರೋಧಿಸುತ್ತಿದ್ದಾನೆ. ಯಾವಾಗ ವಿನಯ ಭಾವದಿಂದ ಸದ್ಗುರುಗಳಿಗೆ ಶರಣಾಗಿ ಸಂಪೂರ್ಣ ಅಹಂಕಾರವನ್ನು ಹೋಗಲಾಡಿಸಿಕೊಂಡಿದ್ದಾನೋ ಆಗ ತತ್ವಬೋಧ ಅವನಿಗೆ ಪ್ರಾಪ್ತಿಯಾಗುವುದು. ಪರದೈವವನು ತೊರೆಯ ಗತಿ ನರನಿಗಿಲ್ಲದಿಟ, ನರನಿಲ್ಲದಿರೆ ದೇವನನು ಕೇಳ್ವರಾರು. ಪುರುಷತೆಯ ಸೇತುವೆ ಮೃಗತ್ವದಿನ್ ದಿವ್ಯತೆಗೆ ಮುರಿಯದಿರು ಸೇತುವೆಯ ಮಂಕುತಿಮ್ಮ, ಮುರಿಯದಿರು ಸೇತುವೆಯ ಮಂಕುತಿಮ್ಮ, ಮಂಕುತಿಮ್ಮ, ಮಂಕುತಿಮ್ಮ. ಪರದೈವವನು ತೊರೆಯ ಗತಿ ನರನಿಗಿಲ್ಲದಿಟ, ನರನಿಲ್ಲದಿರೆ ದೇವನನು ಕೇಳುವರಾರು. ಪುರುಷತೆಯ ಸೇತುವೆ ಮೃಗತ್ವದಿಂದಿಯತೆಗೆ ಮುರಿಯದಿರು ಸೇತುವೆಯ ಮಂಕುತಿಮ್ಮ, ಮಂಕುತಿಮ್ಮ. It is true that man doesn't have a future after abandoning God. But if man were not to be there, who will care for God? Being human is the bridge between being an animal and realizing God. Don't blow up the bridge. Mankutimma. How beautifully is said by Dr. D.V. Gundappa. We need to build the bridge, not blow up the bridge. ನರನಿಗಿಲ್ಲ, ನರನಿಗೆ ಇಲ್ಲ, ನರನಿಲ್ಲದಿರೆ, ನರನು ಇಲ್ಲದಿರೆ ಕೇಳುವರಾರು, ಕೇಳುವವರು ಯಾರು? ಆರು. ಗತಿ, ದಾರಿ, ದಿಟ, ಸತ್ಯ. ದೇವರನ್ನು ಬಿಟ್ಟು ಮನುಷ್ಯನಿಗೆ ಬೇರೆ ಗತಿಯೇ ಇಲ್ಲ. ಮನುಷ್ಯನಿಲ್ಲದಿದ್ದರೆ ಆ ದೇವರನ್ನು ಕೇಳುವವರು ಯಾರು? ಜಗತ್ತನ್ನು ಸರ್ವ ರೀತಿಯಲ್ಲೂ ಆವರಿಸಿಕೊಂಡಿರುವ ಆ ಪರಮ ಶಕ್ತಿಯೇ ಪಶುತ್ವಕ್ಕೂ ದೈವತ್ವಕ್ಕೂ ನಡುವೆ ಇರುವ ಸೇತುವೆ. ಆ ಸೇತುವೆಯನ್ನು ಮುರಿಯದೆ ಇರು ಎಂದು
ಜಗತ್ತಿನಲ್ಲಿ ಮನುಷ್ಯನಿಗೂ ಮತ್ತು ಆ ದೇವರೆಂಬ ತತ್ವಕ್ಕೂ ಇರುವ ಸಂಬಂಧವನ್ನು ವಿವರಿಸುತ್ತಾ ಈ ಸಂಬಂಧವನ್ನು ಮುರಿಯದಿರು ಎಂದು ಒಂದು ಆದೇಶವನ್ನು ನೀಡಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ಈ ಭೂಮಿಯ ಮೇಲೆ ಪಶುವಿನಂತೆ ಅಲೆಮಾರಿಯಾಗಿದ್ದ ಮನುಷ್ಯನ ಅತ್ಯದ್ಭುತವಾದ ಆವಿಷ್ಕಾರ ದೇವರು ಎಂಬ ತತ್ವ. ತನ್ನ ಮಿತಿಗಳನ್ನು ಅರಿತು ತನಗಿಂತ ಉನ್ನತ ಮತ್ತು ಅಮಿತ ಶಕ್ತಿಯ ಒಂದು ತತ್ವ ತನ್ನನ್ನು ಕಾಯುತ್ತದೆ, ತನ್ನ ಅವಶ್ಯಗಳನ್ನು ಪೂರೈಸುತ್ತದೆ, ತನ್ನ ಅಸ್ತಿತ್ವಕ್ಕೆ ಪೂರಕವಾಗಿದೆ ಎಂದು ಮನಗಂಡ ಮನುಷ್ಯ ಆ ಶಕ್ತಿಗೆ ದೇವರು ಎಂದು ಕರೆದ. ನಮ್ಮ ಮನುಷ್ಯನ ಅವಶ್ಯಕತೆಗಳು ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಹೋದಂತೆ ಈ ದೇವರು ಎಂಬ ತತ್ವಕ್ಕೆ ಇವನ ಅಂಟು ಮತ್ತು ನಂಟು ಹೆಚ್ಚಾಗುತ್ತಾ ಹೋಯಿತು. ಇವನ ವಿಚಾರ ಬೆಳೆದಂತೆಲ್ಲ ದೇವರು ಎಂಬ ತತ್ವಕ್ಕೆ ಹೊಸ ಹೊಸ ಆಯಾಮಗಳು ಹುಟ್ಟಿಕೊಳ್ಳುತ್ತಾ ಹೋದವು ಮತ್ತು ಈ ಪ್ರಕ್ರಿಯೆ ಇಂದಿಗೂ ಮುಂದುವರಿಯುತ್ತಾ ಇದೆ. ಅಲೆಮಾರಿಯಾಗಿದ್ದ ಮನುಷ್ಯನ ಜೀವನವು ಈ ದೇವರು ಎಂಬ ತತ್ವದಿಂದ ಬದಲಾಗುತ್ತಾ ಹೋಯಿತು. ಹೊಸ ಹೊಸ ವಿಚಾರಗಳಿಗೆ ಅನುಗುಣವಾಗಿ ಹೊಸ ಹೊಸ ಮತಗಳು, ಧರ್ಮಗಳು ಮತ್ತು ದೇವರುಗಳು ಹುಟ್ಟಿಕೊಳ್ಳತೊಡಗಿದವು. ಈ ಬದಲಾವಣೆಯಿಂದ ಮನುಷ್ಯನ ಸಂಸ್ಕೃತಿ, ಸಂಸ್ಕಾರಗಳು ವಿಕಾಸಗೊಳ್ಳತೊಡಗಿದವು. ಮನುಷ್ಯ ಮತ್ತು ದೇವರಿಬ್ಬರ ಮಧ್ಯೆ ಒಂದು ಅವಿನಾಭಾವ ಸಂಬಂಧ ಸ್ಥಿರವಾಯಿತು. ಮಾನ್ಯ ಗುಂಡಪ್ಪನವರು ಹೇಳುವಂತೆ ಅವನಿಲ್ಲದೆ ಇವನಿಲ್ಲ ಮತ್ತು ಇವನಿಲ್ಲದೆ ಅವನಿಲ್ಲ ಎಂಬ ಹಂತಕ್ಕೆ ಬಂದು ತಲುಪಿತು. ಮನುಷ್ಯನ ಅಪೇಕ್ಷೆ ಆಕಾಂಕ್ಷೆಗಳಿಗೆ ಇತಿಯೇ ಇಲ್ಲ. ತನಗೆ ಯಾವುದು ಸಿಗುವುದೋ ಯಾವುದು ಸಿಗುವುದಿಲ್ಲವೋ ಇವನಿಗೆ ಗೊತ್ತಾಗುವುದೇ ಇಲ್ಲ. ಹಾಗಾಗಿ ಇವನಿಗೆ ಭಯ ಇರುತ್ತದೆ. ಮನುಷ್ಯನ ಎಲ್ಲಾ ಭಯಗಳನ್ನೂ ಎರಡು ಗುಂಪಿಗೆ ಹಾಕಿಬಿಡಬಹುದು. ಒಂದು, ತನ್ನಲ್ಲಿರುವುದು ಕಳೆದು ಹೋಗುವ ಭಯ. ಎರಡು, ತಾನು ಬಯಸಿದ್ದು ಸಿಗದೇ ಹೋಗುವ ಭಯ. ಈ ಎರಡು ಭಯಗಳ ಕಾರಣದಿಂದಾಗಿಯೇ ಇವನಿಗೆ ದೇವರು ಬೇಕು. ಭಯವಿಲ್ಲದ ಸ್ಥಿತಿಗೆ ತಲುಪಿದರೆ ಇವನಿಗೆ ದೇವರು ಬೇಕಾಗುವುದಿಲ್ಲ. ಆದರೆ ಭಯ ಹೋಗುವುದಿಲ್ಲವಲ್ಲ. ಈ ದೇವರು ಎಂಬುದು ಹಸಿ ಗಾಯದ ಮೇಲೆ ಹಾಕಿದ ಬ್ಯಾಂಡೇಜ್. ಬ್ಯಾಂಡೇಜ್ ತರಹ ಗಾಯ ಮಾಗದೆ ಅದನ್ನು ತೆಗೆಯಲು ಆಗುವುದಿಲ್ಲ. ತೆಗೆದರೆ ಮತ್ತೆ ಹುಣ್ಣು ವ್ರಣವಾಗುತ್ತದೆ. ಗಾಯ ಮಾಗಿದರೆ ಬ್ಯಾಂಡೇಜ್ ತಾನಾಗಿ ಕಳಚಿಕೊಳ್ಳುತ್ತದೆ. ನಮಗಿರುವುದು ಭಯವೆಂಬ ಗಾಯ ಮತ್ತು ಅದರ ಮೇಲೆ ಅಂಟಿಸಿರುವುದು ದೇವರು ಎಂಬ ಬ್ಯಾಂಡೇಜ್. ನಮಗೆ ಭಯ ಹೋಗುವುದಿಲ್ಲ ಮತ್ತು ನಾವು ದೇವರನ್ನು ಬಿಡಲೂ ಸಾಧ್ಯವಿಲ್ಲ. ಆದರೆ ಈ ದೇವರು ಎಂಬ ತತ್ವ ನಮಗೆ ಬೇಕೇ ಎಂದು ಆಲೋಚಿಸಿದರೆ ಖಂಡಿತ ಬೇಕು ಎನ್ನುವ ಉತ್ತರ ಸಿಗುತ್ತದೆ. ಏಕೆಂದರೆ ಈ ತತ್ವದ ಆಧಾರದ ಮೇಲೆಯೇ ಜಗತ್ತಿನ ನಾಗರಿಕತೆ ಬೆಳೆದು ನಿಂತಿದೆ. ಒಂದು ವ್ಯವಸ್ಥಿತ ಸಮಾಜದ ನಿರ್ಮಾಣಕ್ಕೆ ಈ ತತ್ವ ಬಹಳ ಉಪಕಾರಿಯಾಗಿದೆ. ಹಲವಾರು ಆಚಾರಗಳು, ಆಚರಣೆಗಳು, ಸಂಪ್ರದಾಯಗಳು ಬೆಳೆದು ಬಂದಿವೆ. ಈ ಸೃಷ್ಟಿಗೆ ಕಾರಣವಾದ ಪರತತ್ವವನ್ನು ಅರಿಯುವ ಹಾದಿಯಲ್ಲಿ ಇವೆಲ್ಲ ಪೂರಕವಾಗಿವೆ. ಹಾಗಾಗಿಯೇ ಮಾನ್ಯ ಗುಂಡಪ್ಪನವರು ಪುರುಷತೆಯ ಸೇತುವೆ ಮೃಗತ್ವದಿಂ ದಿವ್ಯತೆಗೆ ಎಂದು ಹೇಳಿದರು. ಪರಮಾತ್ಮ ತತ್ವವನ್ನು ಅರಿಯಲು ನಮಗೆ ಈ ದೇವರು ಎಂಬುದು ಸೇತುವೆ ಇದ್ದ ಹಾಗೆ. ಇದನ್ನು ಬಿಟ್ಟರೆ ನಮ್ಮ ಬದುಕುಗಳಲ್ಲಿ ಒಂದು ಶೂನ್ಯತೆ, ವ್ಯಾಕ್ಯೂಮ್ ಉಂಟಾಗುತ್ತದೆ. ಅಲ್ಲಿ ಬದುಕು ತೀರಾ ಅಸಹನೀಯವಾಗುತ್ತದೆ. ಹಾಗಾಗಿ ನಮಗೆ ದೇವರು ಬೇಕು ಮತ್ತು ಆ ದೇವರಿಗೆ ನಾವು ಬೇಕು. ನಾವು ಈ ದೇವರ ಮೂಲಕ ಅವನಿಗೆ ಸಲ್ಲಿಸುವ ಪೂಜೆ ಪುನಸ್ಕಾರಗಳ ಮೂಲಕ ನಾವು ಮಾಡುವ ವ್ರತ, ಧ್ಯಾನ, ವಿಧಿ ಮುಂತಾದವುಗಳ ಮೂಲಕವೇ ಆ ಪರತತ್ವವನ್ನು ಅರಿತುಕೊಳ್ಳಲು ಸಾಧ್ಯ. ಹಾಗಾಗಿ ದೇವರಲ್ಲಿ ನಂಬಿಕೆ ಇರಬೇಕು. ಆದರೆ ಅಲ್ಲಿಯೇ ನಿಲ್ಲದೆ ಮುಂದೆ ಹೆಜ್ಜೆ ಇಡುತ್ತಾ ಅಂತಿಮವಾದ ಆ ಪರತತ್ವವನ್ನು, ಮೋಕ್ಷವನ್ನು ಅರಿತುಕೊಳ್ಳುವ ಪ್ರಯತ್ನ ಮಾಡಬೇಕು. ಈ ರೀತಿಯಲ್ಲಿ ನಾವು ಪ್ರಗತಿಯ ಪಥದಲ್ಲಿ ಸಾಗುತ್ತಾ ಯಾವುದು ಅಡಚಣೆಯಾಗಿದೆಯೋ ಅದನ್ನು ಹೋಗಲಾಡಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದರೆ ಆ ಸಾಧನೆ ಸಿದ್ಧಿಯನ್ನು ತಲುಪುವುದು. ಇಂತಹ ಸಾಧನೆಯ ಮಾರ್ಗವನ್ನು ಎಲ್ಲರೂ ಕೂಡ ಅನುಸರಿಸೋಣ. ಸಿದ್ಧಿಯನ್ನು ಗಳಿಸಿ ಜನ್ಮದ ಸಾರ್ಥಕ್ಯವನ್ನು ಪಡೆದುಕೊಳ್ಳೋಣ. ವಿಚಾರಗಳನ್ನು ಮುಂದಿನ ವಾರ ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ. ಎಲ್ಲರಿಗೂ ಶುಭವಾಗಲಿ.
ಜೈ ಶ್ರೀರಾಮ್.